ನಮಸ್ಕಾರ. ನಮ್ಮ ಸುತ್ತಮುತ್ತಲಿರತಕ್ಕಂಥ ಏನು ವಸ್ತುಗಳಲ್ಲಿ ಅತಿ ಹೆಚ್ಚು ಡಿಸೈನ್ ಇಂಟರ್ವೆನ್ಷನ್ ಆಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ನಿಮ್ಮ ಫ್ಯಾಷನು ಅಲ್ಲ, ಅಥವಾ ಕೈಲಿರ್ತಕ್ಕಂಥ ಫೋನು, ಟಿ ವಿ ಯಾವುದೂ ಅಲ್ಲ. ಯಾವುದು ಗೊತ್ತಾ? ಕಾರ್ಗಳು. ಏನು ನಮ್ಮ ಮೊದಲನೇ ಬೆಂಚಿಂದ ಹಿಡಿದು ಇವತ್ತಿನ ಟೆಸ್ಲಾ ತನ್ನ ಕಾರಲ್ಲಿ ಎಷ್ಟು ಜನರಿಗೆ ಉಪಯೋಗ ಆಗುವಾಗೆ, ಜನರಿಗೆ ಸುಲಭ ಆಗುವಂಗೆ ಡಿಸೈನ್ ಇಂಟರ್ವೆನ್ಷನ್ ಆಗಿದೆ ಅಂತ ಹೇಳಿದ್ರೆ ಪ್ರಾಯಶಃ ಅಂತಹ ಅಷ್ಟು ಬೆಳವಣಿಗೆಗಳು, ಡಿಸೈನ್ ಇಂಟರ್ವೆನ್ಷನ್ಗಳು ಬೇರೆ ಯಾವುದೇ ಪ್ರಾಡಕ್ಟಲ್ಲೂ ಆಗಿಲ್ಲ. ಉದಾಹರಣೆಗೆ ಈಗ ನಾನೇ ಒಂದು ಉದಾಹರಣೆ ಕೊಡ್ತೇನೆ. ನಮ್ಮ ಒಂದು 96 ಮಾಡಲ್ ಒಂದು ಜೀಪ್ ಇದೆ. ಅದರಲ್ಲಿ ಸ್ಟೀರಿಂಗ್ ವೀಲ್ ಇಷ್ಟು ದೊಡ್ಡ ಇದೆ, ಗೇರ್ ಲಿವರ್ಗಳೆಲ್ಲ ದೂರ ಇದೆ, ಡಯಲ್ಗಳೆಲ್ಲ ಹೇಗೋ ಇದೆ, ಮತ್ತು ವೈಪರ್ ಸರಿಯಾಗಿ ಕೆಲಸ ಮಾಡಲ್ಲ, ನೀರು ಬಿದ್ದರೆ ಅಲ್ಸಿಗೆ ಹಾಕ್ಕೊಳ್ಳುತ್ತೆ, ಭಾರಿ ಕಷ್ಟ. ಟರ್ನ್ ಮಾಡಲಿಕ್ಕಂತೂ ಅದಕ್ಕೆ ಆವಾಗ ಪವರ್ ಸ್ಟೀರಿಂಗ್ ಇರಲಿಲ್ಲ, ನಾವು ಮತ್ತು ಪವರ್ ಸ್ಟೀರಿಂಗ್ ಹಾಕಿರೋದು, ಭಾರಿ ಕಷ್ಟ ಟರ್ನ್ ಮಾಡಲಿಕ್ಕೆ. ಅದು 96 ಆಗಿತ್ತು. ಅದಾದಮೇಲೆ ಜಸ್ಟ್ ನೋಡಿ ಬರ್ತಾನೆ ಅದಾದಮೇಲೆ ಇನ್ನೊಂದು ಝೆನ್ ತೊಗೊಂಡಿದ್ದು, ಅದರಲ್ಲಿ ಪವರ್ ಸ್ಟೀರಿಂಗ್ ಬಂತು, ಇನ್ನೂ ಚೆನ್ನಾಗಿತ್ತು. ಹಾಗೆಯೇ ರೀಸೆಂಟಾಗಿ ಒಂದು 7-8 ವರ್ಷದ ಹಿಂದೆ ಈ ಎಂಟ್ರಿ ಲೆವೆಲ್ ಕಾರ್ ನಾನು ಹೇಳ್ತಾ ಇರೋದು, ಒಂದು ಕಾರ್ ತೊಗೊಂಡಿದ್ದು. ಈಗ ಅದನ್ನೆಲ್ಲ ಕಂಪೇರ್ ಮಾಡಿದ್ರೆ ಈಗಿನ ಕಾರ್ಗಳಲ್ಲಿ ಹೇಗಿದೆ, ಆ ಥರ ಸ್ಟೀರಿಂಗ್ ವೀಲ್ ಕಷ್ಟ ಇಲ್ಲ. ಸ್ಟೀರಿಂಗ್ ವೀಲ್ ಅಡ್ಜಸ್ಟ್ ಮಾಡಿ ಕೆಳಗಡೆ ಬರುತ್ತೆ, ಮೇಲ್ಗಡೆ ಬರುತ್ತೆ. ಯಾಕಂತ ಹೇಳಿದ್ರೆ ಕೆಲವರು ಸಣ್ಣ ಇರ್ತಾರೆ ಅಲ್ವಾ, ಇನ್ನು ಕೆಲವರು ಎತ್ತರ ಇರ್ತಾರೆ, ಅವರಿಗೆ ಸರಿಯಾಗಿ ಸ್ಟೀರಿಂಗ್ ವೀಲ್ ಅಡ್ಜಸ್ಟ್ ಆಗ್ತದೆ. ಮತ್ತು ಹಿಡ್ಕೊಳ್ಳೋ ಅಂಥ ಡಯಾಮೀಟರ್ಗಳು, ಏನು ನಿಮ್ಮ ಬಟನ್ಗಳು, ಗೇರ್ ಲಿವರ್ಗಳು ಎಲ್ಲಿದ್ದವು, ಜೀಪಲ್ಲಿ ಎಲ್ಲಿತ್ತು ಎಲ್ಲಿದೆ ಅಂತ ನೋಡಿದ್ರೆ ತಕ್ಷಣ ಅರ್ಥ ಆಗುತ್ತೆ ನಿಮಗೆ ಹೇಗೆ ಚೇಂಜ್ ಆಗಿದೆ ಡಿಸೈನ್ ಅಂತ ಹೇಳಿದ್ರೆ. ನಮ್ಮ ಅಗತ್ಯಕ್ಕೆ ಅನುಗುಣವಾಗಿ ನಮ್ಮ ಏನು ರೀಚು ಮತ್ತು ನಮಗಿರ್ತಕ್ಕಂಥ ಏನು ಎರ್ಗೊನಾಮಿಕ್ಸ್ ಡೈಮೆನ್ಷನ್ ಇದೆಯಲ್ಲ, ಅದಕ್ಕೆ ಸರಿಯಾಗಿ ಭಾಳ ಚೆನ್ನಾಗಿ ಮಾಡಿಫೈ ಆಗಿದೆ. ಅವಾಗ ಅನ್ನಿಸ್ತು ಈ ಥರ ನಮ್ಮ ನಿತ್ಯ ಬದುಕಿನಲ್ಲಿ ಪ್ರತಿಯೊಂದಲ್ಲ ಆದರೆ ಹೇಗೆ ಅಂಥೇಳಿ. ಆವಾಗ ಅನಿಸಿದ ಈಗ ಅಡುಗೆ ಮನೆಗೆ ನನಗೆ ಪ್ರೇರಣೆ ಕಾರಲ್ಲಾಗಿರ್ತಕ್ಕಂಥ ಡೆವಲಪ್ಮೆಂಟ್. ನಾನು ಒಬ್ಬ ಆಟೋಮೋಟಿವ್ ಡಿಸೈನರೇ, ನಾನು ಓದಿದ್ದು ಅದನ್ನೇ. ನನಗೆ ಆಟೋಮೋಟಿವ್ ಡಿಸೈನ್ ಕ್ಲಾಸಲ್ಲಿ ಎರ್ಗೊನಾಮಿಕ್ಸಲ್ಲಿ ನಮ್ಮ ಪ್ರೊಫೆಸರ್ಗಳಿಂದ ಹೇಳ್ತಾಯಿದ್ರು, ಇದಂತ ಹೇಳಿದ್ರೆ ನಮ್ಮ ಅಡುಗೆ ಮನೆ ಡಿಸೈನ್ ಆಗಿಲ್ಲ ಅಂಥೇಳಿ. ಜಸ್ಟ್ ಏನೋ ಒಂದಷ್ಟು ಫ್ಯಾನ್ಸಿ ಐಟಮ್ಗಳು ತಂದು ಹಾಕ್ಬಿಡ್ತೇವೆ, ಆದರೆ ಈ ರೀಚ್ ಆಗಿರಲಿ, ಎರ್ಗೊನಾಮಿಕ್ಸ್ ಆಗಿರಲಿ, ಇವೆಲ್ಲ ನಾವು ಮಾಡಿಲ್ಲ. ಈಗ ಕಾರಲ್ಲಿರ್ತಕ್ಕಂಥ ಸ್ಟೀರಿಂಗು ನಿಮಗೆ ಸರಿಯಾಗಿ ನೀವು ಅಡ್ಜಸ್ಟ್ ಆಗೋದಂತಾದರೆ ಪ್ರತಿದಿನ ನೀವು ಬಳಸುವಂಥ ಅಡುಗೆ ಮನೆಯಲ್ಲಿ ಯಾಕೆ ಅದು ಆಗಬಾರ್ದು ಅಂತ ಇತ್ತು. ಹಾಗಾಗಿ ನಾನು ಕೂಡ ಕಾರಲ್ಲಿರ್ತಕ್ಕಂಥ ಏನು ನಿಮ್ಮ ಡೈಮೆನ್ಷನ್ ಸರಿಯಾಗಿ ಮಾಡಿಫೈ ಆಗೋಂಗೆ ಹೈಟ್ ಅಡ್ಜಸ್ಟಬಲ್ ಚೇರ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಅಂತ ಹೇಳಿದ್ರೆ, ಕೆಲವು ಕಡೆ ನಿಮಗೆ ಸಡನ್ ಎಲ್ಲದಕ್ಕೂ ಒಂದೇ ಹೈಟ್ ಆಗೋದಿಲ್ಲ ಅಲ್ವಾ. ತರಕಾರಿ ಹೆಚ್ಚಬೇಕಾದ್ರೆ ನೀವು ಬಗ್ಗೆ ಹೆಚ್ಚಿರ ಸ್ವಲ್ಪ ಟೈಮಲ್ಲಿ ಸ್ವಲ್ಪ ಎತ್ತರ ಬೇಕಾಗ್ತದೆ. ಹಾಗಾಗಿ ವಾಟ್ ಇಫ್ ನಿಮ್ಮ ಕಾರ್ ಸ್ಟೇರಿಂಗ್ ಥರನೇ ಕೌಂಟ್ರು ಕೂಡ ಅಡ್ಜಸ್ಟ್ ಆದರೆ ಹೇಗೆ ಅಂತೇಳಿ. ಕೌಂಟ್ರ್ ಅಡ್ಜಸ್ಟ್ ಆಗೋದು ಸ್ವಲ್ಪ ಮೆಕ್ಯಾನಿಕಲಿ ಕಷ್ಟ ಆಗಿರೋದ್ರಿಂದ ನಾವು ಕೂತಿರೋದನ್ನ ಅಡ್ಜಸ್ಟ್ ಮಾಡೋಂಗೆ. ಕಾರಲ್ಲಿ ಸೀಟು ಕೂಡ ಮೇಲೆ ಕೆಳಗೆ, ಮುಂದೆ ಹಿಂದೆ, ಮತ್ತು ಬ್ಯಾಕ್ ರೆಸ್ಟ್ ಕೂಡ ಚೇಂಜ್ ಆಗೋದಿಲ್ಲ. ಇದೆಲ್ಲ ಭಾರಿ ಸುಲಭ. ಇದನ್ನು ನಾವು ಯಾಕೆ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನಾನು ಈ ಕಿಚನ್ಗೆ ಬಂದಿರತಕ್ಕಂಥದ್ದು. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿ ಅಥವಾ ಈಗಿಂಥ ಡಿಸೈನನ್ನು ನಿಮ್ಮಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಬೇಕಿದ್ರೆ ನನಗೆ ಕಾಲ್ ಮಾಡಿ ಇಲ್ಲ ಮೆಸೇಜ್ ಮಾಡಿ. ನಮ್ಮ ಬದುಕನ್ನು ಇನ್ನಷ್ಟು ಚೆಂದ ಮಾಡೋಣ. ಧನ್ಯವಾದಗಳು.